ಬಾ ಸೊ ನಿಮ್ಮ ಮನಸ್ಸಿನ ಮಹಾಲಕ್ಷ್ಮಿಯ ಬಗ್ಗೆ ಏನಾದ್ರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ರ ಆದ್ರೂ ಕೂಡ ಇಲ್ಲ ಒಂದ್ ಕಡೆ ಹಬ್ಬ ಅಂತ ಬಂದಾಗ ಅವ್ರು ಮಾಡ್ತಿದ್ದಂತ ಅಡಿಗೆ ನೆನಪಾಗುತ್ತೆ. ಅವರು ಶೌರ್ಯ ಅವ್ರು ತಿನ್ಸಿದಂತ ತಿನಿಸುಗಳು ನೆನಪಾಗುತ್ತೆ. ಮನೆಯಲ್ಲಿ ಪೂಜೆ ನೆನಪಾಗುತ್ತೆ. ಒಟ್ಟಿಗೆ ಕಳೆದಂತ ಸಮಯ ಸಂದರ್ಭಗಳೆಲ್ಲನೂ ಕೂಡ ನೆನಪಾಗುತ್ತೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಖಂಡಿತ ಮಿಸ್ ಮಾಡ್ಕೋತೀನಿ ಸರ್. ಒಂದು ಖಾಲಿತನ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಆಮ್, ಆ, ಏನಾಗುತ್ತೆ ಈಗ, ನಾನು ಒಂದೊಂದ್ಸಲ ಈ ಹಬ್ಬಕ್ಕೆ ಅಂತಾನೆ ಅಲ್ಲ, ಯಾವಾಗ್ಲೂ ನಾನು ಬೇಕು ಅಂತಾನೆ ನೆನಪು ಮಾಡ್ಕೋತಿರ್ತೀನಿ ನಾನು. ಯಾಕಂದ್ರೆ ಯಾವಾಗ್ಲೂ ನಾವು ಜೊತೆಯಲ್ಲಿದ್ದಾಗ ಮನೆಯಲ್ಲಿ ಆ, ಆಗ್ತಾ ಇದ್ದಂಥ ವಿಚಾರಗಳಿತ್ತಲ್ಲ, ನಾವು ಕಳೀತಾ ಇದ್ದಂಥ ಕ್ಷಣ ಇತ್ತಲ್ಲ, ಅವೆಲ್ಲವೂ ಈಗಲೂ ಅಷ್ಟೇ ನನ್ನಲ್ಲಿ ಜೀವಂತವಾಗಿದೆ. ಇನ್ನು ಮುಂದಕ್ಕೂ ಅಷ್ಟೇ ಜೀವಂತವಾಗಿರುತ್ತೆ. ಈ ಹಬ್ಬ ಬಂದಾಗ ಮನೇಲಿ ರೆಡಿ ಮಾಡುವಂಥದ್ದು, ರೆಡಿ ಆಗ್ತಾ ಇದ್ದಿದ್ದು, ಅಡುಗೆ ಮಾಡೋದು, ನಮ್ಮ ಅಕ್ಕನ ಮನೆಗೆ ಹೋಗೋದು, ಸ್ನೇಹಿತರ ಮನೆಗೆ ಹೋಗೋದು, ಪೂಜೆಗೆ ಹೋಗಿ ಅಲ್ಲಿ ತಮಾಷೆಗಳು ಮಾಡೋದು, ಇವಳು ತುಂಟಾಟ, ಇವಳು ತುಂಟತನ, ಆ, ಇವಳೆಲ್ರೂ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ಅಷ್ಟು ಅಷ್ಟು ಆಳವಾಗಿದೆ ನನ್ನಲ್ಲಿ. ನನ್ನ ಮನಸ್ಸಲ್ಲೂ ಇದೆ, ನನ್ನ ಮಗನ ಮನಸ್ಸಲ್ಲಿದೆ. ಅಷ್ಟೇ ಯಾಕೆ, ನನ್ನ ಎಲ್ಲ ಸ್ನೇಹಿತರು, ನಮ್ಮ ಕುಟುಂಬದವ್ರ ಮನಸ್ಸಲ್ಲಿ ಹಾಗೆ ಇದೆ. ಸೊ ಇಷ್ಟೆಲ್ಲ ಜೀವಂತವಾಗಿರ್ಬೇಕಾದ್ರೆ ಆಮ್, ಇವಾಗಿಲ್ಲ. ಏನ್ ಮಾಡೋದು ಅಲ್ವಾ? ತುಂಬಾ ನಾನು ನೋವು ಪಟ್ಟಾಗ, ತುಂಬಾ ನಾನು ಕೊರಗಿದಾಗ ಅವಳಿಗೂ ನೆಮ್ಮದಿ ಇರೋದಿಲ್ಲ. ಅಲ್ಲೂ ತುಂಬಾ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಆಕ್ಚುಲಿ ವಾಸ್ತವ, ಅದು ನಿಜ, ಅದ್ರ ಹಿಂದೆ ಏನೋ ಒಂದು ಸತ್ಯ ಇದೆ. ಸೊ ನಾವು ತುಂಬಾ ಕೊರಗಿದಾಗ ಅವ್ರಿಗೂ ತುಂಬಾ ಹಿಂಸೆ ಆಗುತ್ತೆ. ಅವರ ಎನರ್ಜಿ ಏನಿದೆ, ಅವ್ರ ಚೈತನ್ಯ ಏನಿದೆ, ಅವ್ರ ನೆನಪು ಏನಿದೆ, ಅದೆಲ್ಲದಕ್ಕೂ ನಾವು ನೋವು ಕೊಟ್ಟಂಗಾಗುತ್ತೆ. ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ನಾವು ಖುಷಿ, ಆ ನೆನಪನ್ನೇ ಖುಷಿ ಪಟ್ಕೊಂಡು, ಮುಂದೆ ಏನಿದೆ, ಯಾರಿದ್ದಾರೆ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಕೆಲಸಗಳ ಮುಖಾಂತರ ನಮ್ಮನ್ನ ನಾವು ತೊಡಗಿಸ್ಕೊಂಡು ಅದರಲ್ಲಿ ನಾನು ಖುಷಿನ ಕಾಣ್ತೀನಿ. ಆ, ಈಗ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ನೀವು ಕೂಡ ಯೂಸ್ ಮಾಡ್ತಿರ್ತೀರಾ. ನೀವು ಒಂದು ಡಿಸಿಷನ್ ಬಂದಿದ್ದೀರಾ, ನನ್ನ ಮನ್ಸಲ್ಲಿ ಅವ್ರಿದ್ದಾರೆ ಅನ್ನುವಂಥದ್ದು. ಬಟ್ ಏನಂತಂದ್ರೆ ಒಂದಷ್ಟು ಜನ ವರ್ಗ, ಯಾಕಂದ್ರೆ ಎಲ್ಲರ ಒಪಿನಿಯನ್ಸ್ ಒಂದೇ ತರ ಇರಬೇಕು ಅಂತ ಹೇಳಿಲ್ಲ. ಅವ್ರವ್ರ ಮನಸ್ಥಿತಿ ಅವ್ರವರ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಿತ್ತು, ಓರ್ವ ನಟಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ, ಎರಡನೇ ಮದುವೆ ಆಗ್ತಿದ್ದಾರೆ, ಹಂಗೆ ಹಿಂಗೆ ಅವ್ರಿಗೂ ಇಬ್ರು ಲೈಫ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ವರ್ಗ ಮಾತಾಡಿದ್ರೆ, ಇನ್ನೊಂದು ವರ್ಗ ಆಗ್ಲಿ ಅಂತ ಹೇಳ್ಬಿಟ್ಟು ಮಾತಾಡುವಂಥದ್ದು ಒಂದಷ್ಟು ಕಮೆಂಟ್ಸ್ ಬರುತ್ತೆ. ಸೊ ನಿಮ್ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡೋದಾದ್ರೆ? ನಾನು ಯಾವತ್ತೂ ಅದನ್ನ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಂತೂ ನಾನು ರಿಯಾಕ್ಟೇ ಮಾಡಿಲ್ಲ. ಯಾಕಂದ್ರೆ ನನಗದು ಬೇಕಾಗಿಲ್ಲ. ಆಮೇಲೆ ನನ್ನನ್ನ ಇಷ್ಟಪಡೋ ಜನರಿಗೂ ಅದು ಬೇಕಾಗಿಲ್ಲ. ಖಂಡಿತ ಅವ್ರಿಗದು ಅಗತ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಏನ್ ಮಾಡ್ತಿದ್ದೀನಿ, ನನ್ನ ಜೀವನ ಹೇಗೆ, ನನ್ನ ಮಗ ಹೇಗೆ, ನನ್ನ ಯೋಚನೆ ಹೇಗೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತು. ಆದ್ರೆ ನೀವು ಹೇಳಿದಾಗೆ ಕೆಲವ್ರು ಮಾತ್ರ ಯಾರು ಅಂದ್ರೆ ಏನೋ ಹೇಳಬೇಕು ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಪಾಪ ಕಾಳಜಿಯಲ್ಲಿ ಹಿಂಗಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆಯಿಂದ ಹೇಳಿರ್ಬೋದು. ಆದ್ರೆ ಅದು ಆ ಆ ಅದರ ನಂಬರ್ ಕಡಿಮೆ. ಅದನ್ನ ಒಂದು ಸುದ್ದಿ ಮಾಡಿ ಹಬ್ಸೋರೇ ಹೆಚ್ಚು. ಸೊ ನಾನು ಯಾರನ್ನೂ ಕೂಡ ದೂಷಿಸೋದಾಗ್ಲಿ, ಅವ್ರನ್ನ ಬೈಯೋದಾಗ್ಲಿ, ರೇಗೋದಾಗ್ಲಿ ಇದನ್ನ ನಾನು ಯಾವುದೂ ಮಾಡೋದಿಲ್ಲ. ಆದ್ರೆ ನನಗದು ಬೇಡ. ಇನ್‌ಫ್ಯಾಕ್ಟ್ ನಾನು ನಾವು ತಮಾಷೆ ಫೋನ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು, "ಏನ್ರಿ ಇವೆಲ್ಲ? ಯಾಕೆ ಇವೆಲ್ಲ ಸುಮ್ನೆ ಹಾಕ್ತಾರೆ?" ಅಂತ. ನಾವು ಆ ಥರ ಅಂಥ ಒಳ್ಳೆ ಸ್ನೇಹಿತರು ನಾವು. ಆದ್ರೆ ಅದ್ರ ಹಿಂದೆ ಯಾವುದೇ ಉದ್ದೇಶ ಇರೋದಿಲ್ಲ, ಅಥವಾ ಯಾವುದೇ ರೀತಿ ಯೋಚನೆಗಳಿರೋದಿಲ್ಲ ಅನ್ನೋದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕಾಳಜಿಗೆ ನಾನು ಚಿರಋಣಿ. ನಿಮ್ಮ ಪ್ರೀತಿಗೆ ನಾನಾಗ್ಲಿ, ನನ್ನ ಮಗ ಆಗ್ಲಿ ಚಿರಋಣಿ. ಆಮ್, ಅಕಸ್ಮಾತ್ ಸ್ಪಷ್ಟನೆ ಬೇಕೇ ಬೇಕು ಅನ್ನೋದಾದ್ರೆ, ಇವಾಗ ಒಂದು ಕೆಲವು ಕಡೆ ಹೇಳಿದ್ದೀನಿ, ಅದನ್ನೇ ಮತ್ತೆ ಹೇಳ್ತೀನಿ. ಏ, ಖುಷಿಯಾಗಿದ್ದೀನಿ. ಸ್ಪಂದನ ನನ್ನ ಜೊತೆಲೇ ಇದ್ದಾಳೆ. ನಾನು ನನ್ನ ಮಗನ ಜೊತೆಲೇ ಇದ್ದಾಳೆ. ನಮ್ಮ ನೆನಪು ಹಾಗೇ ಇದೆ. ಈ ತರ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಮುಂದಕ್ಕೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಯಾರು ಹೇಳೋದಕ್ಕೆ ಮುಂದಕ್ಕೆ ಏನಾಗುತ್ತೆ ಅಂತ. ಆದ್ರೆ ಈಗಿನ ಪರಿಸ್ಥಿತಿ ನನ್ನ ಜೀವನಕ್ಕಾಗ್ಲಿ, ನನ್ನ ಬದುಕಿಗಾಗ್ಲಿ, ನನ್ನ ಮನಸ್ಸಿಗಾಗ್ಲಿ ಯಾರೂ ಬರೋದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.